ಅಯ್ಯೋ ಯೂಟ್ಯೂಬ್ ಹಾಕಕ್ಕೆ ಕನಕು ನಿಮ್ನೇನು ತಗೊಂಡೋಗಿ ನಾನು ಕ್ರೈಮ್ ಮಾಡ್ತೀನ. ಸುಮ್ಮನೆ ಯೂಟ್ಯೂಬಲ್ಲಿ ಹಾಕಕ್ಕೆ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಅದಕ್ಕೆ. ನಮಸ್ತೆ ಕರುನಾಡು, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಿಮಗೆ ಸುಬ್ರಹ್ಮಣ್ಯನ ದೇವಸ್ಥಾನದ ಬಗ್ಗೆ ಹೇಳಿದ್ದೆ. ಇನ್ನು ಉಳಿದಿರುವಂಥದ್ದು ರಾಮೇಶ್ವರ ದೇವಸ್ಥಾನ. ನೋಡಿ ಇದೇನೆ, ಬನ್ನಿ ಒಳಗಡೆ ಹೋಗೋದ. ನೋಡಿ ಈ ದೇವಾಲಯದ ವರಾಂಡ ಅಂತಲೇ ಹೇಳ್ಬೋದು. ಇದು ದೇವಸ್ಥಾನದೊಳಗೆ ಫೋನ್ ತೊಗೊಂಡೋಗಂಗಿಲ್ಲ, ಸೊ ದರ್ಶನ ಮಾಡಿಕೊಂಡು ಬರೋಣ ಬನ್ನಿ. ಕೊನೆಗೂ ನಾವು ರಾಮೇಶ್ವರನ ದರ್ಶನವನ್ನು ಮಾಡಾಯಿತು. ಈ ಕರ್ಮ ರಿಟರ್ನ್ಸ್ ಅಂತ ಅಂತಾರಲ್ಲ, ಹಾಗೆ ರಾವಣನನ್ನು ಕೊಂದಂತಹ ರಾಮನಿಗೆ ಬ್ರಹ್ಮಹತ್ಯೆ ದೋಷ ಆಗುತ್ತೆ. ಆ ಬ್ರಹ್ಮಹತ್ಯೆ ದೋಷದ ನಿವಾರಣೆಗೋಸ್ಕರ ರಾಮದೇವರು ಪ್ರತಿಯೊಂದು ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಆಗ ಅವರ ಗುರುಗಳ ಮಾತಿನಂತೆ ಅವರು ಈ ರಾಮನಾಥಪುರಕ್ಕೆ ಅವರ ಕುಟುಂಬದ ಸಮೇತ ಬರ್ತಾರೆ. ಆಗ ಈ ಸೋಮೇಶ್ವರ ದೇವಸ್ಥಾನದೊಳಗೆ ಏನು ಲಿಂಗ ಇದೆ ಅದನ್ನು ಪೂಜೆ ಮಾಡಿ ಹೋಗ್ತಾರಂತೆ. ಸ್ವತಃ ರಾಮನ ಪಾದಸ್ಪರ್ಶ ಆಗಿರುವಂತಹ ಈ ದೇವಸ್ಥಾನವನ್ನು ನೋಡೋದಕ್ಕೆ ನಮಗೆ ಸಿಗ್ತಾ ಇದೆ ಅಂದರೆ ಅದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಕೊನೆಗೂ ರಾಮನಾಥ್ಪುರದಲ್ಲಿರೋ ಎಲ್ಲ ದೇವಸ್ಥಾನಗಳನ್ನ ವಿಸಿಟ್ ಮಾಡಾಯಿತು. ಇನ್ನು ಉಳಿದಿರೋದು ವೈನಿ ಪುಷ್ಕರಣಿ ಒಂದೇ. ಅದು ಯಾವುದೇ ಥರ ದೇವಸ್ಥಾನ ಅಲ್ಲ, ಕಾವೇರಿ ನದಿ ಏನು ಹರಿದೋಗ್ತಿದೆ ಅದೇ ಪ್ಲೇಸು. ಬನ್ನಿ ಅಲ್ಲಿಗೆ ಹೋಗೋದ. ನಿನ್ನ ಹೆಸರು? ಹಾಂ, ಏನು ನಿನ್ನ ಹೆಸರು ಹೇಳು, ಏನು ಹೇಳು? ಹೆದರ್ಕೋತಾವ ನೋಡಿ. ನಿಮಗೆ ಆಗಲೇ ಹೇಳಿದೆ ಅಲ್ವಾ ವೈನಿ ಪುಷ್ಕರಣಿ ಅಂತ. ನೋಡಿ ಈ ಜಾಗಕ್ಕೇನೆ ವೈನಿ ಪುಷ್ಕರಣಿ ಅಂತ ಕರೆಯೋದು. ಸೊ ಇಲ್ಲಿನ ಸ್ಪೆಷಾಲಿಟಿ ಏನಂತ ಅಂದರೆ ತುಂಬ ಮೀನುಗಳಿದೆ ಇಲ್ಲಿ. ಸೊ ನಿಮಗೆ ತುಂಬ ಖುಷಿಯನ್ನು ಕೊಡುತ್ತೆ ಆ ಮೀನುಗಳು. ನೋಡಿ ಇಲ್ಲೆಲ್ಲ ಮಾರ್ತಿದ್ದಾರಲ್ಲ, ಈ ಕಡಲೆಕಾಯಿ ಮತ್ತು ಪಾಪ್ಕಾರ್ನ್ ಎಲ್ಲ ಮಾರ್ತಿದ್ದಾರೆ. ಇದನ್ನು ತಗೊಂಡೋಗಿ ನೀವು ಮೀನುಗಳಿಗೆ ಹಾಕಬೇಕು. ಸೊ ಇಲ್ಲಿಗೆ ಜನಗಳು ಬಂದರೆ ಈ ಮೀನುಗಳಿಗೆ ಒಂದು ಪಾಪ್ಕಾರ್ನ್ ಆಗಲಿ ಕಡಲೆಕಾಯನ್ನಾಗಲಿ ಹಾಕ್ಬಿಟ್ಟು ತುಂಬ ಖುಷಿ ಪಡ್ತಾರೆ. ನೀವೂ ಬಂದರೆ ಇಲ್ಲಿಗೆ ಬರೋದು ಮಾತ್ರ ಮಿಸ್ ಮಾಡಲೇಬೇಡಿ. ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಇದೇನೇ ವೈನಿ ಪುಷ್ಕರಣಿ. ಮೃಗ ಮಹರ್ಷಿಯಿಂದ ಶಾಪಗ್ರಸ್ತನಾದಂತಹ ಅಗ್ನಿಯು ಈ ಸ್ಥಳದಲ್ಲೇ ಬಂದು ಸ್ನಾನ ಮಾಡಿ ಹೋಗ್ತಾರಂತೆ. ಅದಾದಮೇಲೆ ಇದಕ್ಕೆ ವೈನಿ ಪುಷ್ಕರಣಿ ಅಂತ ಹೆಸರು ಬಂತು. ಈ ವೈನಿ ಪುಷ್ಕರಣಿಯಲ್ಲಿ ತುಂಬ ಮೀನುಗಳಿದೆ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಅದರಲ್ಲಿ ಒಂದು ಮೀನಲ್ಲಿ ಚಿನ್ನದ ಮೂಗುತಿಯನ್ನು ಹಾಕಿದಾರಂತೆ. ಅದು ತುಂಬ ಕಾಲಗಳಿಂದ ಇಲ್ಲೇ ಇದೆಯಂತೆ. ಅದೇನಾದರೂ ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ನಮ್ಮ ಪುಣ್ಯ ಅಂತಲೇ ಹೇಳ್ತಾರೆ. ಕೊನೆಗೂ ನಾವು ಈ ರಾಮನಾಥ್ಪುರದಲ್ಲಿರುವಂತಹ ಪ್ರತಿಯೊಂದು ದೇವಸ್ಥಾನವನ್ನು ನೋಡಾಯಿತು. ನಾನು ಮೊದಲನೇ ವಿಡಿಯೋದಲ್ಲೇ ನಿಮಗೆಲ್ಲರಿಗೂ ಹೇಳಿದ್ದೆ, ಈ ರಾಮನಾಥಪುರವನ್ನು ದೇವಾಲಯಗಳ ಪಟ್ಟಣ ಅಂತ ಕರೀತಾರೆ ಅಂತ. ಸೊ ಅದೇನಕ್ಕೆ ಅಂತ ಅಂದರೆ ಇಷ್ಟೊಂದು ದೇವಸ್ಥಾನಗಳು ಒಂದು ಚಿಕ್ಕ ಪಟ್ಟಣದಲ್ಲಿ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇದನ್ನು ದೇವಾಲಯಗಳ ಪಟ್ಟಣ ಅಂತ ಕರೀತಾರೆ. ಮತ್ತು ಸ್ವತಃ ರಾಮನ ಪಾದಸ್ಪರ್ಶವಾಗಿರುವಂತಹ ಈ ಒಂದು ಸ್ಥಳಕ್ಕೆ ರಾಮನಾಥಪುರ ಅಂತ ಹೆಸರು ಬಂತು.